ನಮಸ್ಕಾರ ಸ್ನೇಹಿತರೆ, ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಸ್ನೇಹಿತರೆ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಈ ಇಲಾಖೆಯಿಂದ ಹೊಸ ನೇಮಕಾತಿ ಅಧಿಸೂಚನೆ ಬಿಡುಗಡೆಯಾಗಿದ್ದು, ಈ ಒಂದು ಅಧಿಸೂಚನೆ 15/5/2024ನೇ ತಾರೀಕು ಬಿಡುಗಡೆಯಾಗಿದೆ. ಕಂಬೈನ್ಡ್ ಡಿಫೈನ್ಡ್ ಸರ್ವಿಸ್ ಈ ಒಂದು ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆ ಬಿಡುಗಡೆಯಾಗಿದ್ದು, ಹುದ್ದೆಗಳ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಇದರ ವೆಬ್ಸೈಟ್ ಲಿಂಕ್ನ ನಮ್ಮ ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ. ಸ್ನೇಹಿತರೆ, ಒಟ್ಟು 459 ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಮಾಡಿದ್ದು, ಹುದ್ದೆಗಳ ವಿವರ ಬಗ್ಗೆ ನೋಡ್ತಾ ಹೋಗೋದಾದರೆ, ಇಂಡಿಯನ್ ಮಿಲಿಟರಿ ಅಕಾಡೆಮಿ ಈ ಒಂದು ಹುದ್ದೆಗೆ 100 ಹುದ್ದೆಗಳು ಖಾಲಿವೆ. ಹಾಗೆ ಇಂಡಿಯನ್ ನಾವೆಲ್ ಅಕಾಡೆಮಿಯಲ್ಲಿ 32, ಏರ್ಫೋರ್ಸ್ ಅಕಾಡೆಮಿಯಲ್ಲಿ 32, ಆಫೀಸರ್ ಟ್ರೈನಿಂಗ್ ಅಕಾಡೆಮಿ ಚೆನ್ನೈಯಲ್ಲಿ 276, ಆಫೀಸರ್ ಟ್ರೈನಿಂಗ್ ಅಕಾಡೆಮಿ ಚೆನ್ನೈಯಲ್ಲಿ 19 ಹುದ್ದೆಗಳು ಖಾಲಿ ಇದ್ದು, ಒಟ್ಟು 459 ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಮಾಡಲಾಗಿದೆ. ಇದಕ್ಕೆ ಏಜ್ ಲಿಮಿಟ್ ಬಗ್ಗೆ ನೋಡುವುದಾದರೆ, ಸ್ನೇಹಿತರೆ, ಈ ಒಂದು ಹುದ್ದೆಗಳಿಗೆ ಏಜ್ ಲಿಮಿಟು ಅಂದರೆ ಹೇಳಬೇಕಂದ್ರೆ 20 ರಿಂದ 28 ಏಜ್ ಇರಬೇಕಂತ ಹೇಳ್ತಿದ್ದಾರೆ. ಸೊ ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ನೋಡುವುದಾದರೆ, ಫಾರ್ IMA ಆಫೀಸರ್ ಟ್ರೈನಿಂಗ್ ಅಕಾಡೆಮಿ ಹುದ್ದೆಗೆ ಡಿಗ್ರಿ ಆಫ್ ರಿಕಗ್ನೈಸೇಷನ್ ಯೂನಿವರ್ಸಿಟಿ, ಸೊ ಡಿಗ್ರಿ ಪಾಸ್ ಆಗಿರಬೇಕು. ಹಾಗೆ ಇಂಡಿಯನ್ ನಾವೆಲ್ ಅಕಾಡೆಮಿಯಲ್ಲಿ ಡಿಗ್ರಿ ನಿಮ್ಮದು ಇಂಜಿನಿಯರಿಂಗಲ್ಲಿ ಮುಗ್ದಿರಬೇಕು. ಹಾಗೆ ಏರ್ಫೋರ್ಸ್ ಅಕಾಡೆಮಿ ಈ ಒಂದು ಹುದ್ದೆ ಫಿಸಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಇದು ಅಂದರೆ ನಿಮ್ಮದು ಸೆಕೆಂಡ್ ಇಯರಲ್ಲಿ ಮುಗ್ದಿರಬೇಕು ಮತ್ತು ಇಂಜಿನಿಯರಿಂಗಲ್ಲಿ ಮುಗ್ದಿರಬೇಕು. ಅರ್ಜಿ ಶುಲ್ಕದ ಬಗ್ಗೆ ನೋಡುವುದಾದರೆ, ಕ್ಯಾಂಡಿಡೇಟ್ ಅಂದರೆ ಫಿಮೇಲ್ ಕ್ಯಾಂಡಿಡೇಟ್ಗೆ ಮತ್ತು SC/ST ಕ್ಯಾಂಡಿಡೇಟ್ಸ್ಗಳಿಗೆ ಯಾವುದೇ ಥರದ ಅರ್ಜಿ ಶುಲ್ಕ ಇರುವುದಿಲ್ಲ. ಉಳಿದ ಅಭ್ಯರ್ಥಿಗಳಿಗೆ 200 ರೂಪಾಯಿ ಅರ್ಜಿ ಶುಲ್ಕ ಇದ್ದು, ಇದನ್ನು ನೀವು ಆನ್ಲೈನ್ ಮೂಲಕ ಪೇ ಮಾಡಬೇಕಾಗುತ್ತೆ. ಸೊ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, UPI ಪೇಮೆಂಟ್ ಮೂಲಕ ನೀವು ಇದನ್ನು ಪೇ ಮಾಡಬೇಕಾಗುತ್ತೆ. ಸೊ ಲಾಸ್ಟ್ ಡೇಟ್ ಆಫ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಯಾವುದೇ ಆಗಿರುತ್ತೆ ಅಂದರೆ, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 4 ಜೂನ್ 2024ನೇ ತಾರೀಕು ಈ ಒಂದು ಅಪ್ಲಿಕೇಶನ್ ಹಾಕೋದು ಲಾಸ್ಟ್ ಆಗಿರುತ್ತೆ. ಸ್ನೇಹಿತರೆ, ಇಲ್ಲಿ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಬಗ್ಗೆ ನೋಡುವುದಾದರೆ, ಸೊ ಸಿಲೆಬಸ್ಸು ಎಲ್ಲ ಕೊಟ್ಟಿರ್ತಾರೆ ಇಲ್ಲಿ. ಸೊ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಂದರೆ ಇದು 2 ಪೇಪರ್ನ ತಗೊಳ್ತಾರೆ. ಸೊ ರಿಟರ್ನ್ ಎಕ್ಸಾಮ್ ಇರುತ್ತೆ. ಸೊ ಫಸ್ಟ್ ಒನ್ ಬಂದುಬಿಟ್ಟು ಇಂಗ್ಲೀಷ್ ಜನರಲ್ ನಾಲೆಜ್ ಎಲಿಮಿನೇಟರಿ ಮ್ಯಾಥಮೆಟಿಕ್ಸ್ ಅಂತ ಇರುತ್ತೆ. ಸೊ ಇಂಗ್ಲೀಷ್ ಬಂದುಬಿಟ್ಟು 2 ಅವರು, ಜನರಲ್ ನಾಲೆಜ್ 2 ಅವರು, ಎಲಿಮಿನೇಟರಿ ಮ್ಯಾಥ್ಸ್ ಇದು ಒಂದು 2 ಅವರ್ ಇರುತ್ತೆ. ಸೊ ಟೋಟಲ್ 300 ಮಾರ್ಕ್ಸ್ ಇರುತ್ತೆ. ಪ್ರತಿಯೊಂದು ಸಬ್ಜೆಕ್ಟಿಗೂ 2 ಅವರ್ ಟೈಮ್ ಇರುತ್ತೆ. ಹಾಗೆ ಇಲ್ಲಿ ಟ್ರೈನಿಂಗ್ ಅಕಾಡೆಮಿ ಒಂದು ಇದಕ್ಕೆ ಇಂಗ್ಲೀಷ್ 2 ಅವರ್ಸ್ ಇರುತ್ತೆ 100 ಮಾರ್ಕ್ಸಿಗೆ, ಜನರಲ್ ನಾಲೆಡ್ಜು 2 ಅವರ್ಸ್ ಇರುತ್ತೆ 100 ಮಾರ್ಕ್ಸಿಗೆ. ಸ್ನೇಹಿತರೆ, ಇದಕ್ಕೆ ಇಂಗ್ಲೀಷಲ್ಲಿ ಯಾವ ಥರ ಸಬ್ಜೆಕ್ಟ್ ಟಾಪಿಕ್ಸ್ ಕವರ್ ಮಾಡ್ತಾರೆ, ಹಾಗೆ ಜನರಲ್ ನಾಲೆಜಲ್ಲಿ ಯಾವ ಥರ, ಎಲಿಮಿನೇಟರಿ ಮ್ಯಾಥಮೆಟಿಕ್ಸಲ್ಲಿ ಯಾವ ಥರ ಇರುತ್ತೆ ಅಂತ ಇಲ್ಲಿ ಡೀಟೇಲ್ ಆಗಿ ನೋಟಿಫಿಕೇಷನಲ್ಲಿ ಅವರೇ ಕೊಟ್ಟಿರ್ತಾರೆ. ಸೊ ನಾವಿಂದು ನೋಟಿಫಿಕೇಷನ್ನ ನಮ್ಮ ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರುತ್ತೇವೆ.